ಕಾಮರ್ಸ್ ಸ್ಟ್ರೀಮ್ ಅಲ್ಲಿ ಗ್ರಾಜುಯೇಷನ್ ಮುಗಿಸಿ ನಿಮ್ ಕೆರಿಯರ್ ನ ಐಟಿ ಇಂಡಸ್ಟ್ರಿಯಲ್ಲಿ ಸ್ಟಾರ್ಟ್ ಮಾಡ್ಬೇಕು ಅಂತ ಏನಾದ್ರು ಇದ್ರೆ ಈ ಜಾಬ್ ಆಪರ್ಚುನಿಟಿನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಹಾಯ್ ಎಲ್ರಿಗೂ ಮತ್ತೇನ್ ಸಮಾಚಾರ ಕಂಡ್ರಿ. ಸಿಗ್ಮನ್ಸ್ ಅನ್ನೋ ಕಂಪ್ನಿಯಲ್ಲಿ ಪ್ರಾಸೆಸ್ ಅಸೋಸಿಯೇಟ್ ರೋಲ್ಗೆ ಹೈರಿಂಗ್ ಸ್ಟಾರ್ಟ್ ಆಗಿದೆ. ಡೊಮೈನ್ ಬಂದು ಪ್ರೊಕ್ಯೂರ್ಮೆಂಟ್ ಮತ್ತೆ ಫೈನಾನ್ಸಿಂಗ್ ಡೊಮೈನ್ ಆಗಿರುತ್ತೆ. ನಿಮ್ಗಿರ್ಬೇಕಾಗಿರೋ ಕ್ವಾಲಿಫಿಕೇಶನ್ ಏನು ಅಂದ್ರೆ ನೀವು BCA ಅಥವಾ BBM MBA ಈ ತರ ಕಾಮರ್ಸ್ ಸ್ಟ್ರೀಮ್ ಅಲ್ಲಿ ನೀವು ಗ್ರಾಜುಯೇಷನ್ ಮುಗಿಸಿರ್ಬೇಕಾಗಿರುತ್ತೆ. ಲೊಕೇಶನ್ ಬಂದು ಬ್ಯಾಂಗ್ಳೂರ್ ಆಗಿರುತ್ತೆ. ನಿಮ್ಗಿರ್ಬೇಕಾಗಿರೋ ಮ್ಯಾಂಡೇಟರಿ ಸ್ಕಿಲ್ಸ್ ಏನಂದ್ರೆ ಒಂದು ಒಳ್ಳೆ ಗುಡ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರಬೇಕು, ಮತ್ತೆ ಫೈನಾನ್ಸ್ ಮತ್ತೆ ಅಕೌಂಟಿಂಗ್ ಬಗ್ಗೆ ತುಂಬಾ ನಾಲೆಡ್ಜ್ ಇರಬೇಕು. ನೀವು ಮಾಡ್ಬೇಕಾಗುತ್ತೆ ಪೇಜ್ ನ ಫಾಲೋ ಮಾಡ್ಕೊಂಡು ಕಮೆಂಟ್ ಸೆಕ್ಷನ್ ಅಲ್ಲಿ ಏನ್ ಸಮಾಚಾರ ಅಂತ ಕಮೆಂಟ್ ಮಾಡಿದ್ರೆ ನಾನು ನಿಮ್ಗೆ ಲಿಂಕ್ ನ DM ಮಾಡ್ತೀನಿ. ಅದರ್ವೈಸ್ ಲಿಂಕ್ ನ ಬಯೋದಲ್ಲಿ ಕೂಡ ಇಕ್ಕಿದ್ದೀನಿ, ಅಲ್ಲೋಗ್ಬಿಟ್ಟು ಲಿಂಕ್ ನ ಆಕ್ಸೆಸ್ ಮಾಡಿ ಅಪ್ಲೈ ಮಾಡಬಹುದು. ಅದರ್ವೈಸ್ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನಾನು ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ, ಅದ್ರ ಲಿಂಕ್ ಕೂಡ ಬಯೋದಲ್ಲಿದೆ, ಹೋಗ್ಬಿಟ್ಟು ಒಂದ್ಸತಿ ನೋಡಿ. ಅಟ್ಲೀಸ್ಟ್ ನಿಮ್ಗೆ ಏನಾದ್ರು ಬೇಕಾಗಿಲ್ಲ ಅಂದ್ರೆ ನಿಮ್ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಯಾವ್ದಾದ್ರು ಕಾಮರ್ಸ್ ಸ್ಟ್ರೀಮ್ ಅಲ್ಲಿ ಗ್ರಾಜುಯೇಷನ್ ಮುಗಿಸಿ ಜಾಬ್ ಹುಡುಕ್ತಾ ಇದ್ರೆ ಈ ರೀಲ್ ಅಟ್ಲೀಸ್ಟ್ ಅವ್ರಿಗಾದ್ರೂ ಶೇರ್ ಮಾಡಿ. ಅಟ್ಲೀಸ್ಟ್ ಅವರಾದ್ರೂ ಹಾಕ್ಲಿ. ಜಾಬ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅಟ್ಲೀಸ್ಟ್ ನಿಮ್ ಲಕ್ ನ ಟ್ರೈ ಮಾಡಿ, ಸಿಗುತ್ತೆ ಬಿಡೋದು ಅದು ನೆಕ್ಸ್ಟ್ ವಿಷಯ. ಮತ್ತೆ ಸಿಗುವ ಇನ್ನಷ್ಟು ಸಮಾಚಾರ ಜೊತೆ. ಬಾಯ್ ಬಾಯ್. ಮತ್ತೆ ಏನ್ ಸಮಾಚಾರ? ಬಾಯ್ ಬಾಯ್. ನೀವು ಇಲ್ಲಿ ನೋಡ್ತಿರ್ಬೋದು, ರೋಲ್ ಬಂದು ಪ್ರಾಸೆಸ್ ಅಸೋಸಿಯೇಟ್ ಮತ್ತೆ ಫೈನಾನ್ಸ್ ಪ್ರೊಕ್ಯೂರ್ಮೆಂಟ್ ಸರ್ವಿಸ್ ಆಗಿರುತ್ತೆ. ಲೊಕೇಶನ್ ಬಂದು ಬ್ಯಾಂಗ್ಳೂರ್ ಆಗಿರುತ್ತೆ. ವರ್ಕ್ ಮೋಡ್ ಅಂದ್ರೆ ಎಲ್ಲಿ ವರ್ಕ್ ಮಾಡ್ಬೇಕು, ಆಫೀಸ್ ಆಗಿರ್ಬೋದು, ಸೈಟ್ ಅಲ್ಲಾದ್ರೂ ಆಗಿರ್ಬೋದು. ನಿಮ್ಗೆ ಇರ್ಬೇಕಾಗಿರೋ ಒಂದು ಮ್ಯಾಂಡೇಟರಿ ಸ್ಕಿಲ್ಸ್ ಏನು ಅಂತ ಕೇಳಿದಾರೆ ಅಂದ್ರೆ ನಿಮ್ಗೆ 1+ of year of experience, cash and bank process, accounting, ERP ಸಿಸ್ಟಮ್ ಲೈಕ್ SAP, Spyroda ಅನ್ನೋದ್ರಲ್ಲಿ ನಿಮ್ಗೆ ಏನಾದ್ರು ನಾಲೆಡ್ಜ್ ಇದ್ರೆ ಇದು ಪ್ಲಸ್ ಪಾಯಿಂಟ್ ಆಗಿರುತ್ತೆ. ನೀವು ಗ್ರಾಜುಯೇಟ್ ಫ್ರಮ್ ಫೈನಾನ್ಸ್ ಅಕೌಂಟ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲೇ ನೀವು ಗ್ರಾಜುಯೇಷನ್ ಮುಗಿಸಿರ್ಬೇಕು, ಮತ್ತೆ ಒಂದು ಒಳ್ಳೆ ಗುಡ್ ವರ್ಬಲ್ ಮತ್ತೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರಬೇಕು, ಮತ್ತೆ ಅಬಿಲಿಟಿ ಟು ಮಲ್ಟಿ ಟಾಸ್ಕ್ ಅಂಡ್ ಪ್ರಿಯೋರಿಟೈಸ್, ಆಕ್ಟ್ ಪ್ರೊಆಕ್ಟಿವ್ಲಿ ಟು ಅಡ್ರೆಸ್ ಚಾಲೆಂಜ್ ಅಂಡ್ ಆಪರ್ಚುನಿಟೀಸ್, ಫ್ಲೆಕ್ಸಿಬಲ್ ಆಗಿರ್ಬೇಕು. ವರ್ಕ್ ನೈಟ್ ಶಿಫ್ಟ್ ಆಗಿರ್ಬೋದು, ಮಾರ್ನಿಂಗ್ ಶಿಫ್ಟ್ ಆಗಿರ್ಬೋದು, ಅಲೋಯನ್ಸ್ ಏನೇನು, ಕ್ಯಾಬ್ ಫೆಸಿಲಿಟೀಸ್ ಏನೇನು ಕಂಪ್ನಿ ಅದನ್ನ ನೋಡ್ಕೊಳುತ್ತೆ. ರಿಕ್ವೈರ್ಮೆಂಟ್ ಈ ರೋಲ್ ಕೊಟ್ಟಿರೋದು. ಆಪರ್ಚುನಿಟಿನ ಮಿಸ್ ಮಾಡ್ಕೊಂಬಿಡಿ. ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಇಕ್ಕಿರ್ತೀನಿ, ಹೋಗಿ ಒಂದ್ಸತಿ ಅಪ್ಲೈ ಮಾಡಿ. ಅಟ್ಲೀಸ್ಟ್ ನಿಮ್ಗೆ ಏನಾದ್ರು ಬೇಕಾಗಿಲ್ಲ ಅಂದ್ರೆ ಯಾವ ಫ್ರೆಂಡ್ಸ್ ಎಲ್ಲ ಬೇಕು ಅಂತ ಇರುತ್ತೋ ಅವ್ರಿಗೆ ಈ ಲಿಂಕ್ ನ ಅಥವಾ ಈ ರೀಲ್ ನ, ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಬಟನ್ ಒತ್ತಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಎಲ್ಲಾ ಜಾಬ್ ಅಪ್ಡೇಟ್ಸ್, ನಿಮ್ ಸಾಫ್ಟ್ ಸ್ಕಿಲ್ಸ್ ಎಲ್ಲಾದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ರೆ ನಿಮ್ ಟಕ್ಕನಾಗಿ ನೋಟಿಫಿಕೇಶನ್ ಬರುತ್ತೆ, ಹೋಗಿ ನೋಡಿ.